ಎಲ್ಲ ವಿದ್ಯಾರ್ಥಿಗಳನ್ನು ಅಂತರ್ಜಾಲ ಕಲಿಕೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಕಾಲ ಮತ್ತು ಕ್ರಿಯಾಪದದ ರೂಪಗಳ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ಅಧ್ಯಯನ ಮಾಡೋಣ. ಪರೀಕ್ಷಾ ದೃಷ್ಟಿಯಿಂದ ಇವು ಅತ್ಯಂತ ಮಹತ್ವದ ವ್ಯಾಕರಣದ ಅಂಶಗಳು. ಕಾಲಗಳು, ಇಲ್ಲಿ ವರ್ತಮಾನ ಕಾಲ, ಭೂತಕಾಲ ಮತ್ತು ಭವಿಷ್ಯತ್ ಕಾಲ ಇವುಗಳ ಪ್ರತ್ಯಯಗಳ ಬಗ್ಗೆ ಮತ್ತು ಇವುಗಳ ಒಂದು ಪಟ್ಟಿಯನ್ನು ಉದಾಹರಣೆಯೊಂದಿಗೆ ನಾವು ಅಧ್ಯಯನ ಮಾಡುತ್ತಾ ಹೋಗೋಣ. ಇಲ್ಲಿ 3 ವಾಕ್ಯಗಳನ್ನು ಕೊಡಲಾಗಿದೆ. ಉದಾಹರಣೆಗಾಗಿ, ಅವನು ಶಾಲೆಗೆ ಹೋಗುತ್ತಾನೆ, ಅವನು ಶಾಲೆಗೆ ಹೋದನು, ಅವನು ಶಾಲೆಗೆ ಹೋಗುವನು. 3 ವಾಕ್ಯಗಳು 3 ಕಾಲಗಳಲ್ಲಿವೆ. ಇಲ್ಲಿ ಹೋಗುತ್ತಾನೆ, ಹೋದನು, ಹೋಗುವನು ಇವು ಕ್ರಿಯಾಪದ. ಈ ಕ್ರಿಯಾಪದದ ಮೂಲ ರೂಪಕ್ಕೆ ನಾವು ಧಾತು ಎಂದು ಕರಿತಾ ಇದ್ದಾವೆ. ಹೋಗುತ್ತಾನೆ, ಹೋದನು, ಹೋಗುವನು ಇವು ಕ್ರಿಯಾಪದ. ಇದರ ಮೂಲ ರೂಪ ಹೋಗು, ಇದು ಧಾತು ಅಥವಾ ಕ್ರಿಯಾ ಪ್ರಕೃತಿ ಎಂದು ನಾವು ಕರಿತಾ ಇದ್ದೇವೆ. ಮೊದಲ ವಾಕ್ಯದಲ್ಲಿ ಉತ್ ಎಂಬ ಪ್ರತ್ಯಯ ಬಂದಿದೆ. ಹೋಗುತ್ತಾನೆ ಇದನ್ನು ಬಿಡಿಸಿ ಬರೆದಾಗ ಉತ್ ಎಂಬ ಪ್ರತ್ಯಯ ನಮಗೆ ಕಂಡು ಬರ್ತಾ ಇದೆ. ಎರಡನೆಯ ವಾಕ್ಯದಲ್ಲಿ ಹೋದನು, ಇಲ್ಲಿ ದ ಎಂಬ ಪ್ರತ್ಯಯ ಕಾಣ್ತಾ ಇದೆ. ಮೂರನೆಯ ವಾಕ್ಯದಲ್ಲಿ ಹೋಗುವನು, ಮೂರನೇ ವಾಕ್ಯದಲ್ಲಿ ಹೋಗುವನು ವ ಎಂಬ ಪ್ರತ್ಯಯ ಇರುವುದನ್ನು ನಾವು ಗಮನಿಸಬಹುದು. ಹೋಗುತ್ತಾನೆ, ಹೋದನು, ಹೋಗುವನು ಇವುಗಳಲ್ಲಿ ಉತ್ ಎಂಬುದು ವರ್ತಮಾನ ಕಾಲವನ್ನು ಸೂಚಿಸುವ ಪ್ರತ್ಯಯವಾಗಿದೆ. ದ ಎಂಬುದು ಭೂತಕಾಲವನ್ನು ಸೂಚಿಸುವ ಪ್ರತ್ಯಯವಾಗಿದೆ. ವ ಎಂಬುದು ಭವಿಷ್ಯತ್ ಕಾಲವನ್ನು ಸೂಚಿಸುವ ಪ್ರತ್ಯಯವಾಗಿದೆ. ಹಾಗಾದರೆ ಇಲ್ಲಿ ನಾವು ಗಮನಿಸಬೇಕು, ವರ್ತಮಾನ ಕಾಲದಲ್ಲಿ ಉತ್ ಎಂಬ ಪ್ರತ್ಯಯ ಬರ್ತಾ ಇದೆ. ಮುಂದೆ ಭೂತಕಾಲದಲ್ಲಿ ದ ಎಂಬ ಪ್ರತ್ಯಯ ಬರ್ತಾ ಇದೆ. ಭವಿಷ್ಯತ್ ಕಾಲದಲ್ಲಿ ವ ಎಂಬ ಪ್ರತ್ಯಯ ಬರ್ತಾ ಇದೆ. ಮೊದಲನೆಯ ಒಂದು ವಾಕ್ಯ ವರ್ತಮಾನ ಕಾಲದಲ್ಲಿದೆ, ಎರಡನೆಯ ವಾಕ್ಯ ಭೂತಕಾಲದಲ್ಲಿದೆ, ಮೂರನೆಯ ವಾಕ್ಯ ಭವಿಷ್ಯತ್ ಕಾಲದಲ್ಲಿದೆ. ಧಾತುಗಳಿಗೆ ಕಾಲಸೂಚಕ ಪ್ರತ್ಯಯ ಸೇರುವುದರ ಜೊತೆಗೆ ಆನೆ, ಅನು, ಉದು, ಎನು ಇತ್ಯಾದಿ ಅಖ್ಯಾತ ಪ್ರತ್ಯಯಗಳು ಸೇರ್ತಾ ಇದ್ದಾವೆ. ಗಮನಿಸಬೇಕು, ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಎಂದು ಕರಿತಾ ಇದ್ದೇವೆ. ಈ ಧಾತುಗಳಿಗೆ ಕಾಲಸೂಚಕ ಪ್ರತ್ಯಯಗಳು ಈಗಾಗಲೇ ನಾವು ನೋಡಿದಂತೆ ಕಾಲಸೂಚಕ ಪ್ರತ್ಯಯಗಳು ಯಾವ್ಯಾವು ಅಂತಂದರೆ ಉತ್, ದ ಮತ್ತು ವ ಇವು ವರ್ತಮಾನ, ಭೂತ, ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ. ಇವುಗಳು ಸೇರುವುದರ ಜೊತೆಗೆ ಆನೆ, ಅನು, ಉದು, ಎನು ಇತ್ಯಾದಿ ಒಂದು ಅಖ್ಯಾತ ಪ್ರತ್ಯಯಗಳು ಸೇರ್ತಾ ಇದ್ದಾವೆ ಕಾಲಗಳಿಗೆ. ಕ್ರಿಯಾಪದದ ಮೂಲ ರೂಪ ಧಾತು, ಧಾತುಗೆ ಕಾಲಸೂಚಕ ಪ್ರತ್ಯಯ ಮತ್ತು ಅಖ್ಯಾತ ಪ್ರತ್ಯಯಗಳು ಸೇರ್ತಾ ಇದ್ದಾವೆ. ಈ ಪ್ರತ್ಯಯಗಳು ಪುರುಷಾರ್ಥಕ ಸರ್ವನಾಮಗಳು, ಲಿಂಗ ಮತ್ತು ವಚನಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಆಗಿರುವುದನ್ನು ತಿನ್ನು ಎಂಬ ಧಾತುವಿನ ಆಧಾರದಿಂದ ನಾವು ಗಮನಿಸಬಹುದು. ವಿದ್ಯಾರ್ಥಿಗಳೇ, ಧಾತು, ಕಾಲಸೂಚಕ ಪ್ರತ್ಯಯ, ಅಖ್ಯಾತ ಪ್ರತ್ಯಯಗಳು ಮತ್ತು ಪುರುಷಾರ್ಥಕ ಸರ್ವನಾಮಗಳು. ಪುರುಷಾರ್ಥಕ ಸರ್ವನಾಮಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೇವೆ. ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ. ಲಿಂಗಗಳು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ವಚನ ಏಕವಚನ, ಬಹುವಚನ. ಇವುಗಳ ಅನುಗುಣವಾಗಿ ಒಂದು ಕ್ರಿಯಾಪದ ಬೇರೆ ಬೇರೆ ಕಾಲದ ರೂಪವನ್ನು ಸೂಚಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ.
ಹಾಗಾದರೆ ಕಾಲವನ್ನು ಗುರುತಿಸಬೇಕಾದರೆ ಧಾತು, ಕಾಲಸೂಚಕ ಪ್ರತ್ಯಯ, ಅಖ್ಯಾತ ಪ್ರತ್ಯಯ ಮತ್ತು ಪುರುಷಾರ್ಥಕ ಸರ್ವನಾಮ ಲಿಂಗ ವಚನಗಳು ಅತ್ಯಂತ ಮಹತ್ವದ್ದು ಎಂದು ನಮಗೆ ತಿಳಿದು ಬರ್ತಾ ಇದೆ. ಇಲ್ಲಿ ತಿನ್ನು ಎಂಬ ಧಾತುವಿನ ಒಂದು ಆಧಾರದಿಂದ ಒಂದು ಕ್ರಿಯಾಪದ ಯಾವ ಕಾಲದಲ್ಲಿದೆ ಎಂಬುದನ್ನು ನೋಡಬಹುದು. ನಾವು ಅವುಗಳ ಪಟ್ಟಿಯನ್ನು ನಾಳೆಯ ಅವಧಿಯಲ್ಲಿ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ ಇವುಗಳ ಪಟ್ಟಿಯನ್ನು ಉದಾಹರಣೆದೊಂದಿಗೆ ಕಾಲಸೂಚಕ ಪ್ರತ್ಯಯ, ಅಖ್ಯಾತ ಪ್ರತ್ಯಯ, ಪುರುಷಾರ್ಥಕ ಸರ್ವನಾಮ ಲಿಂಗ ವಚನಗಳಲ್ಲಿ ಯಾವ ಥರನಾಗಿ ಅವು ಬದಲಾವಣೆಯನ್ನು ಹೊಂದುತ್ತವೆ ಎಂಬುದರ ಬಗ್ಗೆ ನಾಳೆಯ ಒಂದು ಅವಧಿಯಲ್ಲಿ ನಾವು ಅಧ್ಯಯನ ಮಾಡೋಣ. ವಿದ್ಯಾರ್ಥಿಗಳೇ, ಈ ಕಾಲಗಳ ಬಗ್ಗೆ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿರಿ. ಇಲ್ಲಿವರೆಗೆ ನಾವು ಹೇಳಿರ್ತಕ್ಕಂಥ ಒಂದು ವ್ಯಾಕರಣದ ಅಂಶಗಳನ್ನು ನೀವು ಸರಿಯಾಗಿ ಒಂದು ವ್ಯಾಕರಣದ ಬುಕ್ಕನ್ನು ಮಾಡಿ ಅದರಲ್ಲಿ ಎಲ್ಲವನ್ನು ಸರಿಯಾಗಿ ಬರೆದು ಇಟ್ಟುಕೊಳ್ಳಬೇಕು. ಮುಂದಿನ ಅವಧಿಯಲ್ಲಿ ಇವುಗಳ ಪಟ್ಟಿಯನ್ನು ಅಧ್ಯಯನ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು.